ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಿಳಾ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಹಾಗೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಫ್ರೆಂಡ್ಸ ಏವಂ ಬಾಲ್ ವಿಕಾಸ್ ವಿಭಾಗ ಅಂತ ಕೊಟ್ಟಿದ್ದಾರೆ ನೋಡಿ. ಮಹಿಳಾ ವಿಭಾಗದಿಂದ ನೇಮಕಾತಿ ನಡೀತಾ ಇದೆ. ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ನೋಡಿ, ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ. ಹಾಗೇನು ವುಮನ್ ಡೆವಲಪ್ಮೆಂಟ್ ಆಫೀಷಿಯಲ್ ಏನು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಮಹಿಳಾ ಸೂಪರ್ವೈಸರ್ 8359 ಹುದ್ದೆಗಳಿದ್ದಾವೆ. ಹಾಗೆ ಆಶಾ ಕಾರ್ಯಕರ್ತರು 5041 ಹುದ್ದೆಗಳಿದ್ದಾವೆ. ಮತ್ತು ಕಾರ್ಯಕರ್ತರು 7130 ಹುದ್ದೆಗಳಿದ್ದಾವೆ ನೋಡಿ. ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆರ್ಗನೈಜೇಷನ್ ಹೆಸರು ನೋಡಿ, ವುಮನ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಮಹಿಳಾ ಸೂಪರ್ವೈಸರ್ ಹುದ್ದೆಗಳಿದ್ದಾವೆ. ಒಟ್ಟು 20,500 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆಲ್ ಓವರ್ ಇಂಡಿಯಾದಿಂದ ನೇಮಕಾತಿ ಆಗಿರುತ್ತೆ ಫ್ರೆಂಡ್ಸ್. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ. ಅಂಥ ಅಭ್ಯರ್ಥಿಗಳಿಗೆ ಮಹಿಳಾ ಸೂಪರ್ವೈಸರ್ ಹುದ್ದೆಗಳು 8359 ಹುದ್ದೆಗಳು. ಹಾಗೆ ಆಶಾ ಕಾರ್ಯಕರ್ತೆ ಮತ್ತು ಕಾರ್ಯಕರ್ತೆ 12,000 ಇರುತ್ತೆ. ಏನ ಫ್ರೆಂಡ್ಸ, ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ನ ನೋಡೋದಾದರೆ SLC ಮತ್ತು PUC ಮಾಡಿದಂಥ ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. SLC ಮತ್ತು PUC ಆಗಿರಬೇಕಾಗತ್ತೆ. ಇನ್ನು ಫ್ರೆಂಡ್ಸ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ.